ಆಶ್ರಮದಲ್ಲಿ ಪವಡಿಸಿದ್ದು ಹೇಗೆ ಸಾಕ್ಷಾತ್ ದುರ್ಗೆ. ನವರಾತ್ರಿಯ ದಶಮಹಾವಿದ್ಯೆ ಮುತ್ತೈದೆ ಪೂಜೆ ನೆರವೇರಿದ್ದು ಹೇಗೆ. ಮಾತೆಯರ ಆರಾಧನೆ ಪ್ರಕಾಶನಾಥ ಸ್ವಾಮೀಜಿ ಸಾಕ್ಷಿಯಾಗಿದ್ದು ಹೇಗೆ. ಶ್ರೀಚಕ್ರ ಪೂಜೆ ದೂರಾಗಲಿ ಸಕಲ ಪಾಪ, ಉನ್ನತಿಗೆ ಗುರೂಜಿ ಸಂಕಲ್ಪ. ಇದೇ ಹೊತ್ತಿನ ವಿಶೇಷ ದುರ್ಗಾರಾಧನೆ. ನಾನು ಆದರ್ಶಿನಿ. ಅವಧೂತ ವಿನಯ್ ಗುರೂಜಿ ಅವರ ಬೆಂಗಳೂರಿನ ಆಶ್ರಮದಲ್ಲಿ ಸಾಕ್ಷಾತ್ ದುರ್ಗಾದೇವಿ ಪ್ರತ್ಯಕ್ಷವಾಗಿದ್ಲು. ನವರಾತ್ರಿಯ ದಶಮಹಾವಿದ್ಯೆಯ ಮಹಾಪೂಜೆಯನ್ನ ಗುರೂಜಿ ನೆರವೇರಿಸಿದ್ರು. ಶ್ರೀಚಕ್ರ ಆರಾಧನೆ, ನವದುರ್ಗೆಯ ಆರಾಧನೆ ಕೈಗೊಳ್ಳಲಾಗಿತ್ತು. ಬಿಜಿಎಸ್ ಶಿಕ್ಷಣ ಸಾಮೂಹಿಕ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಇಂಥ ಮಹತ್ವದ ಪೂಜೆಗೆ ಸಾಕ್ಷಿಯಾಗಿದ್ದು ವಿಶೇಷವಾಗಿತ್ತು. गिरि नंदिनी नंदित मेदिनी विश्व विनोदिनी नंदनुते गिरिवर विंध्य शिरोदिनी वासिनी विष्णु विलासिनी जिष्णुनुते
ನವರಾತ್ರಿಯ ಅಂಗವಾಗಿ ಗುರೂಜಿ ನೆರವೇರಿಸಿದ ಸಪ್ತಮಾತೃಕೆ ಪೂಜೆ, ಮುತ್ತೈದೆ ಪೂಜೆ ಹೇಗಿತ್ತು? ಸನಾತನ ಧರ್ಮದಲ್ಲಿ ಮಾತೆಗೆ ಒಂದು ಮಹತ್ವದ ಸ್ಥಾನವಿದೆ. ಹೀಗಾಗಿ ತಾಯಿ ಅಂದ್ರೆ ಶಕ್ತಿ, ಶಕ್ತಿ ಅಂದ್ರೆ ಸ್ತ್ರೀ, ಸ್ತ್ರೀ ಅಂದ್ರೆ ನಿಮ್ಮೆಲ್ಲರ ತಾಯಿ ಅರ್ಥಾತ್ ದುರ್ಗಾ ಮಾತೆ. ಇದೇ ಕಾರಣಕ್ಕೆ ಅವಧೂತ ವಿನಯ್ ಗುರೂಜಿಯವರು ಮುತ್ತೈದೆ ಪೂಜೆ ಮಾಡಿದ್ದು ಭಕ್ತರನ್ನ ಪುಳಕಿತರನ್ನಾಗಿ ಮಾಡಿತ್ತು. ಸಾಮಾನ್ಯವಾಗಿ ಯಜ್ಞದ ಮೂಲಕ ನಡೆಯೋ ಶಕ್ತಿ ಉಪಾಸನೆಯನ್ನ ಆಶ್ರಮದಲ್ಲಿ ನೆರವೇರಿಸಿದ್ದು ಇಡೀ ಪೂಜೆಯ ಆಕರ್ಷಣೆಯಾಗಿತ್ತು. ಅವಾಗೆ ಲೈಟ್ ಹಾಕ್ಬೇಡ ಅಂದರು. ಆ ಲೈಟ್ ಹಾಕಿ ಚೆನ್ನಾಗಿ ಬಂದಿದೆ.
जय 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 दुर्गे माता भवानी, जय 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 दुर्गे माता भवानी, जय 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 दुर्गे माता भवानी। सब जगत को दुखहरणी, सब जगत को दुखहरणी, सब जगत को दुखहरणी। जय 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 दुर्गे माता भवानी, जय 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 दुर्गे श्रीचक्रवासनेश्वरी श्रीललिताम्बिकये भुवनेश्वरी आगमवेदकला ನವರಾತ್ರಿಯಲ್ಲಿ ಈ ನಾಥ ಪಂಥದಲ್ಲಿ ದಶಮಹಾವಿದ್ಯೆ ಉಪಾಸನೆ ಮಾಡ್ತೀವಿ. ಈ ಶೃಂಗೇರಿ ಶಂಕರ ಪೀಠದಲ್ಲಿ ಬೇರೆ ಟೆಂಪಲ್ಗಳಲ್ಲಿ ನವದುರ್ಗ ಉಪಾಸನೆ ಮಾಡ್ತಾರೆ, ಸಪ್ತಮಾತೃಕ ಉಪಾಸನೆ ಮಾಡ್ತಾರೆ. ಈ ಅವಧೂತ ಪಂಥದಲ್ಲಿ ನಾಥ ಪಂಥದಲ್ಲಿ ದಶಮಹಾವಿದ್ಯೆ ಏನು ಮಹಾವಿದ್ಯೆಯರೇನಿದ್ದಾರೆ 10 ಜನ ಅವರ ಉಪಾಸನೆಗಳಲ್ಲಿ ನಡೆಯುತ್ತೆ. ಹಿಂದೆ ದತ್ತಾತ್ರೇಯರು ಈ ಸೃಷ್ಟಿ ರಕ್ಷಣೆಗೆ 10 ದಿಕ್ಕಿದೆ, 8+ ಮೇಲೆ ಕೆಳಗೆ. ಅಲ್ಲಿ ರಾಜರಾಜೇಶ್ವರಿ 10 ವಿದ್ಯೆಯರಾಗಿ ದತ್ತಾತ್ರೇಯರು ಮಹಾವಿದ್ಯೆಯರನ್ನು ಪೂಜೆ ಮಾಡ್ತಾರೆ. ಕಾಮಾಖ್ಯದಲ್ಲ ದಶಮಹಾವಿದ್ಯೆಯರ ಪೂಜೆ ಆಗ್ತದೆ. ಅದಿವತ್ತು ಶ್ರೀಚಕ್ರ ಆರಾಧನೆ, ನವದುರ್ಗ ಆರಾಧನೆ ಮತ್ತು ದಶಮಹಾವಿದ್ಯೆ ಆರಾಧನೆ. ಇದು ಬೆಂಗಳೂರು ಆಶ್ರಮದಲ್ಲಿ ಈ ಸಲ ಯಾವಾಗಲೂ ಹಳ್ಳಿಯಲ್ಲಿ ಮಾಡ್ತಾ ಇದ್ವಿ. ಈ ಸಲ ಶ್ರೀಚಕ್ರ ಪ್ರತಿಷ್ಠೆ ಇರೋದರಿಂದ ಇಲ್ಲೇ ಮಾಡ್ತಾ ಇದ್ದೀವಿ. ಸೊ ಅದರ ಅಂಗವಾಗಿ ಸುವಾಸಿನಿ ಪೂಜೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು, ವಿದ್ಯಾರ್ಜನೆ, ಅದು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಎರಡು ಒಟ್ಟಿಗೆ ಹೋಗಬೇಕು ಅಂತ ಹೇಳಿ ಯಾರ್ಯಾರು ಬೇರೆ ಬೇರೆ ರಂಗದಲ್ಲಿ ಸೇವೆ ಮಾಡಿದ್ದಾರೆ ಅವರಿಗೆ ಗೌರವಿಸೋ ಕೆಲಸ. ಜೊತೆಗೆ ಸನ್ಯಾಸಿಗಳ ಪೂಜೆ, ಸುವಾಸಿನಿ ಪೂಜೆ, ಕನ್ನಿಕಾ ಪೂಜೆ, ಜೊತೆಗೆ ಶ್ರೀಯಂತ್ರ ಉಪಾಸನೆ, ಇದಿಷ್ಟು ನವರಾತ್ರಿ ಅಂಗವಾಗಿ ದಿನ ಮತ್ತು ಚಂಡಿ ಹೋಮ ಇದಿಷ್ಟು ನಡೀತಾ ಇದೆ. ಗುರುಗಳೇ, ನವರಾತ್ರಿ ಅಂದರೆ ಏನು ವಿಶೇಷ? ಇದನ್ನು ಆಧ್ಯಾತ್ಮವಾಗಿಯೂ ನೋಡ್ಬೋದು, ಸಾಮಾಜಿಕವಾಗಿಯೂ ನೋಡ್ಬೋದು. ಆಧ್ಯಾತ್ಮಿಕವಾಗಿ ನೋಡಿದರೆ ಆಧ್ಯಾಶಕ್ತಿ ಅಂತ ನಮ್ಮೊಳಗಿರೋ ಇಂಟರ್ನಲ್ ಶಕ್ತಿ, ಹೇಗೆ ಮೈಕೊಳಗೆ ವಾಯ್ಸ್ ಇದೆ, ಆ ಆಧ್ಯಾಶಕ್ತಿಯನ್ನು ಆದಿಶಕ್ತಿ ಅಂತೀವಿ. ಈ ಕ್ಯಾಮ್ರಾದೊಳಗೆ ಬೆಳಕಿರುತ್ತೆ, ಅದೇ ಶಕ್ತಿ. ಆ ಬೆಳಕಿಲ್ಲ ಅಂದರೆ ಏನೂ ಕ್ರಿಯೇಷನ್ ಕಾಣಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಒಂದು ಮನುಷ್ಯ ಶರೀರದಲ್ಲಿ ಬಲಭಾಗ ಶಿವನ ಭಾಗ, ಎಡಭಾಗ ಶಕ್ತಿ ಭಾಗ. ಈ ಜಗತ್ತಲ್ಲಿ ಏನನ್ನೇ ಡಿಸೆಕ್ಟ್ ಮಾಡಿದರೂ ನಿಮಗೆ ಶಿವ ಮತ್ತು ಶಕ್ತಿ, ಬೆಳಕು ಮತ್ತು ಅದರ ಹೀಟ್, ಶಕ್ತಿ ಇದೆರಡೂ ಸಿಗುತ್ತೆ. ಸೊ ಶಕ್ತಿಯನ್ನು, ರಾತ್ರಿ ಅಂದರೆ ಕತ್ತಲೆ, ಜೀವ ಅಜ್ಞಾನದಿಂದ ಅಂಧಕಾರದಲ್ಲಿರ್ತಾನೆ, ಗರ್ಭದಲ್ಲಿದ್ದಾಗಲೂ ಅಂಧಕಾರದಲ್ಲಿರ್ತಾನೆ. ಅವನು ಆ 9 ರಾತ್ರಿಗಳನ್ನು ಗರ್ಭದಲ್ಲೂ ಕಳೀತಾನೆ. 9ನೇ ತಿಂಗಳಾದಮೇಲೆ, ನವಮಾಸ ಆದಮೇಲೆ ಡೆಲಿವರಿ ಆಗುತ್ತೆ, ಅದು ವಿಜಯದಶಮಿ. ಆ ಭಾವದಲ್ಲಿ ನೋಡಿದರೆ ಅದೇ ಜೀವ ಲಿಬರೇಷನ್, ಮೋಕ್ಷಕ್ಕೆ ಸಾಕು ಪ್ರಪಂಚ ಅಂತಾಗಿರುತ್ತೆ. ಹಾಗಾಗಿ ನಮ್ಮಲ್ಲಿರೋ 9 ಚಕ್ರಗಳೇನಿದೆ, ಅಲ್ಲಿರೋ ಚಕ್ರಗಳು. ಸೊ ಆ ಒಂದೊಂದು ದ್ವಾರವೂ ಅವ್ನು ದಾಟ್ತಾ ನವರಂಧ್ರದಿಂದ ನವದುರ್ಗೆಯರ ಎನರ್ಜಿಯನ್ನು ಮೇಲೆ ಕಳಿಸಿ ಬ್ರಹ್ಮರಂಧ್ರಕ್ಕೆ ತಂದು ಲಿಬರೇಷನ್ನಿಗೆ ಹೋಗ್ತೀವಿ. ಅದೇ ಶ್ರೀಚಕ್ರದ ಟಾಪ್ ಪಾಯಿಂಟ್. ಉಳಿದದ್ದನ್ನು ನವ ಆವರಣ ಅಂತೀವಿ. ನಮ್ಮಲ್ಲಿರೋ 9 ಆವರಣಗಳೇನಿದೆ ಅದನ್ನು ಶ್ರೀಯಂತ್ರದಲ್ಲಿ, ಅಂದರೆ ಮೇರು ಪರ್ವತ ಅಂತ. ಶ್ರೀಚಕ್ರ ಅಂದರೆ ಸಾಕ್ಷಾತ್ ಕೈಲಾಸ ಪರ್ವತ,
ಆಗ ಅಲ್ಲಿ ಪ್ರಣವ ಮಂತ್ರ ಇರುತ್ತೆ, ಓಂ ಅಂಥೇಳಿ. ಹಾಗಾಗಿ ದೇವಿ ಚಿದಂಬರಿ ಅಂತ, ಹಿಂದೆ ಬಂಡಾಸುರನನ್ನು ಕೊಲ್ಲಿಕ್ಕೆ, ಮಹಿಷಾಸುರನನ್ನು ಕೊಲ್ಲಿಕ್ಕೆ ಅಮ್ಮನವರು ಮಹಿಷಮರ್ಧಿನಿ ಆದಲು. ಜೊತೆಗೆ ಬಂಡಾಸುರನನ್ನು ಕೊಲ್ಲಿಕ್ಕೆ ಯಾರ ಗರ್ಭದಲ್ಲೂ ಹುಟ್ಟದೆ ಅಗ್ನಿಯಿಂದ ಚಿತ್ತದ ಎಲ್ಲ ದೇವತೆಗಳ ಚಿತ್ತ ಅಗ್ನಿಯಿಂದ ಹುಡ್ತಾಳೆ. ಅದಕ್ಕೆ ಅವಳು ಚಿದಗ್ನಿಕುಂಡ ಸಂಭೂತೆ ದೇವಕಾರ್ಯ ಸಮುದ್ಯತೆ ಅಂತ ಹೇಳಿ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತೀವಿ. ಆ ದೃಗ್ಗೋಚರೀತಿ ದೇವಿ ಅಂತ, ದೇವಿ ಮಂತ್ರದ ಅರ್ಥ ಅಂದರೆ ಬೆಳಕು. ಆ ಬೆಳಕನ್ನು ಆರಾಧನೆ ಮಾಡ್ತೀವಿ ನಮ್ಮ ಸನಾತನ ಧರ್ಮದಲ್ಲಿ ನಾನಾ ವಿಧವಾಗಿ. ಶಿವರಾತ್ರಿಯಲ್ಲಿ ಪುರುಷ ರೂಪದಲ್ಲಿ ನೋಡ್ತೀವಿ, ನವರಾತ್ರಿಯಲ್ಲಿ ಶಕ್ತಿ ರೂಪದಲ್ಲಿ ನೋಡ್ತೀವಿ. ಯಾಕೆ ಒಬ್ಬ ಪುರುಷನ ಸರ್ವಾಂಗೀಣ ಬೆಳವಣಿಗೆಗೆ ತಾಯಿ ಕಾರಣ, ತಂಗಿ ಕಾರಣ, ಹೆಂಡತಿ ಕಾರಣ, ಚಿಕ್ಕಮ್ಮ ಕಾರಣ, ಹೊರಗೆ ತಂದ ನರ್ಸು ಕಾರಣ. ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲರನ್ನು ಮಾತೆಯಾಗಿ ನೋಡಿದವರು, ಗಂಗೆ, ಗೋಮಾತೆ, ಭೂಮಾತೆ, ಸ್ವಮಾತೆ, ಎಲ್ಲರೂ ತಾಯಿ ಮಾತೃಸ್ವರೂಪದಲ್ಲಿ ನೋಡೋದು. ಹಾಗಾಗಿ ಲಲಿತ ಸಹಸ್ರನಾಮದಲ್ಲಿ ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮ ಅನ್ನೋದು ಶುರು. ಎಲ್ಲವೂ ಆ ಮಾತೃಸ್ವರೂಪ. ಅದೇ ಕಾಮಾಖ್ಯದಲ್ಲಿ ಆ ಮಾತೃಯೋನಿಗೆ ಪೂಜೆ ಆಗ್ತದೆ. ಎಲ್ಲ ಶಕ್ತಿಪೀಠದ ಮೂಲ ಎಲ್ಲರೂ ಬಂದಿದ್ದು ಆ ತಾಯಿ ಯೋನಿಯಿಂದಲೇ. ಸೊ ಹಾಗಾಗಿ ಅವಳನ್ನು ಆರಾಧನೆ ಮಾಡೋ ದಿನ ನವರಾತ್ರಿ. ದುರ್ಗೆ ದುರ್ಗತಿ ನಾಶಿನಿ ಅಂತ. ಈ ಶಕ್ತಿಯನ್ನು ಆರಾಧನೆ ಮಾಡೋದ್ರಿಂದ ಮನೆ ರಕ್ಷಣೆ ಜೊತೆಗೆ ಊರ ರಕ್ಷಣೆ ಜೊತೆಗೆ ದೇಶ ರಕ್ಷಣೆಯೂ ಆಗುತ್ತೆ. ಯಾಕೆ ಶಕ್ತಿ ಇಲ್ಲ ಅಂದರೆ ಪ್ರಪಂಚ ನಡೆಯಲ್ಲ, ಶಕ್ತಿ ಇಲ್ಲ ಅಂದರೆ ಶಕ್ತಿ ನಾವು. ಹಾಗಾಗಿ ನಮ್ಮ ಭೂಮಿ ಯಜ್ಞಭೂಮಿ, ಶಕ್ತಿ ಉಪಾಸನೆಗೆ ಫೇಮಸ್. ಯಾಕೆ ನಮ್ಮ ದೇಶವನ್ನು ನೀವು 4 ಭಾಗ ಆಗಿ ನೋಡಿದರೆ ತಲೆ ಕಾಶ್ಮೀರ, ವೈಷ್ಣವಿ, ಈ ಭಾಗ ಲಕ್ಷ್ಮಿ, ದುಡ್ಡು ಕೊಡೋದು ನಾವಿಲ್ಲಿ ಮುಂಭಾದೇವಿ, ಎಡಭಾಗ ಕಾಳಿ, ದಕ್ಷಿಣೇಶ್ವರ, ಕಾಳಿ ಇರೋ ಜಾಗ ಅಲ್ವಾ, ಆಯುಧ ಹಿಡಿಯೋದಿಲ್ಲಿ. ಕಾಲು ತೀರ್ಥಸ್ನಾನ, ಕನ್ಯಾಕುಮಾರಿ ಇರೋ ಜಾಗ, ಅಲ್ಲಿ 3 ಸಮುದ್ರ ಸೇರುತ್ತೆ. ಹಾಗಾಗಿ ನಮ್ಮ ಇಡೀ ಭಾರತವನ್ನು ದೇವಿ, ಭಾರತಿ, ಸರಸ್ವತಿ. ಹಾಗೆ ನಮ್ಮ ಕರ್ನಾಟಕ ಬೇರೆ ಯಾವ ರಾಜ್ಯವನ್ನು ನೋಡಲ್ಲ, ಭುವನೇಶ್ವರಿ ಅಂತೀವಿ. ಆ ಭುವನೇಶ್ವರಿಯನ್ನು ಆರಾಧನೆ ಮಾಡಿದ್ದು ವಿದ್ಯಾರಣ್ಯರು. ನಮ್ಮ ಹಂಪೆ ಶುರು ಮಾಡಿದ್ದೆ ಅವಳ ಆರಾಧನೆ, ಶಕ್ತಿ ಆರಾಧನೆಯಿಂದನೇ. ಸೊ ಹಾಗಾಗಿ 4 ಚಾತುರ್ಮಾನ್ಯ ಪೀಠದಲ್ಲೂ ಶಂಕರಾಚಾರ್ಯರು ಈ ಶಕ್ತಿ ಉಪಾಸನೆಯನ್ನು ಹೇಳಿದ್ದಾಳೆ. ಸೊ ನಮ್ಮ ಭಾರತ ಇಡೀ ಜಗತ್ತಿನ ಹೃದಯ. ಆ ಹೃದಯದಿಂದ ಶಕ್ತಿ ಉಪಾಸನೆ ಯಜ್ಞಗಳ ಮೂಲಕ ಎಲ್ಲರಿಗೂ ಎನರ್ಜಿಯನ್ನು ಟ್ರಾನ್ಸ್ಫರ್ ಮಾಡುವ ದೊಡ್ಡ ಟವರ್ ನಮ್ಮ ಭಾರತ. ಸೊ ಹಾಗಾಗಿ ಈ ಆರಾಧನೆ ಅತಿ ವಿಶೇಷ. ಖುಷಿ ಏನಂದರೆ ಯಾವುದಾದ್ರು ಒಂದು ಧರ್ಮದಲ್ಲಿ ಸ್ತ್ರೀಯನ್ನು ದೇವಿಯಾಗಿ ನೋಡ್ತೀವಿ, ಪ್ರಾಕ್ಟಿಕಲಿ ಪೂಜೆ ಮಾಡ್ತೀವಿ. ಯಾ ದೇವಿ ಸರ್ವಭೂತೇಶು ಸ್ತ್ರೀ ರೂಪೇಣ ಸಂಸ್ಥಿತ ಅಂಥೇಳಿ ಆ ಎಲ್ಲ ಸ್ತ್ರೀಯರಿಗೆ ಗೌರವ ಕೊಟ್ಟು ಅವಳು ಕಾಲು ತೊಳೆದು ನಮಸ್ಕಾರ ಮಾಡೋದು. ಗೌರಿ ಹಬ್ಬ, ನವರಾತ್ರಿ, ಎಲ್ಲ ಹಬ್ಬಗಳಲ್ಲಿ ಯಾವುದಾದ್ರು ಒಂದು ದೇಶ ಇದ್ದರೆ ಅದು ನಮ್ಮ ಭಾರತ. ಸೊ ಇದು ನವರಾತ್ರಿಯ ವಿಶೇಷತೆ. ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗಲಿಕ್ಕೆ ಆ ತಾಯಿಯನ್ನು ಆರಾಧನೆ ಮಾಡ್ತಾ ಇದ್ದೀವಿ. ಒಂದೊಂದು ದಿನದ ಆರಾಧನೆಗೂ ಒಂದೊಂದು ವಿಶೇಷ ಫಲ ಉಂಟು. ಒಂದೊಂದು ದಿನದ ಆರಾಧನೆಯಲ್ಲಿ ಒಂದೊಂದು ಗ್ರಹದ ದೋಷವೂ ಹೋಗ್ತದೆ. ಭಾರತವನ್ನ ಭಾರತಾಂಬೆ ಅಂತೀವಿ, ಕರ್ನಾಟಕವನ್ನ ತಾಯಿ ಭುವನೇಶ್ವರಿ ಅಂತೀವಿ. ಹಾಗೇನೆ ಧರ್ಮದಲ್ಲಿ ಸ್ತ್ರೀಯನ್ನ ದೇವಿಯನ್ನಾಗಿ ನೋಡ್ತೇವೆ. ಯಾ ದೇವಿ ಸರ್ವಭೂತೇಶು ಸ್ತ್ರೀ ರೂಪೇಣಿ ಸಂಸ್ಥಿತ ಅಂತ ಪೂಜೆ ಮಾಡ್ತಾ ಗುರೂಜಿಯವರ ಸರ್ವ ಉನ್ನತಿಯ ಸಂಕಲ್ಪ ಎಲ್ಲರಿಗೂ ಒಳಿತಾಗಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.